ಅಲ್ಲ ಯಾವ ಬರೋರ ಅಥಣಿ ಜಿಲ್ಲಾ ಹೋರಾಟ ಅತಿ ಉಗ್ರವಾದ ಸ್ವರೂಪವನ್ನು ಪಡೆದುಕೊಳ್ಳುವ ಮುಂಚೆನೇ ಸರ್ಕಾರ ಎಚ್ಚೆತ್ತುಕೊಂಡು ನಮಗೇನಾಯ್ತು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಲು ಒಂದು ನಿಯೋಗ ಒಂದು ಸಮಯ ಅವಕಾಶನ ಸ್ಥಳೀಯ ಶಾಸಕರ ಮುಖಾಂತರ ಒಂದು ಆಹ್ವಾನ ನೀಡಿದ್ದಾರೆ. ಆ ಆಹ್ವಾನವನ್ನು ನಾಳೆ ನಾವು ಅವರ ರೂಪರೇಷೆಗಳನ್ನು ಆಲಿಸಿ ನಮಗೆ ಸೂಕ್ತ ಅನಿಸಿದ್ರೆ ನಮ್ಮ ಹೋರಾಟನ ಬಿಡ್ತೀವಿ. ಇಲ್ಲ ಅವ್ರ ಸಮಸ್ಯೆ ಅವರ ಹೇಳಿಕೆಗಳ ನಮ್ಮ ಜಿಲ್ಲಾ ಹೋರಾಟಕ್ಕೆ ಇದರಾದ ಸಮಸ್ಯೆಗಳಾದರೆ ನಾವು ಜಿಲ್ಲಾ ಹೋರಾಟ ನಿರಂತರವಾದ ಮತ್ತು ಉಗ್ರವಾದ ಸ್ವರೂಪದ ಹೋರಾಟವನ್ನು ಕೈಗೊಳ್ತೀವಿ ಹೇಳಕ್ಕೆ. ನಮ್ಮ ಪಕ್ಕದ ಕ್ಷೇತ್ರ ರಾಜು ಕಾಯ್ಗೆ ಅವರು ಚಿಕ್ಕೋಡಿ ಜಿಲ್ಲೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಈಗ ಅವರು ಹಿಂದೆ 2024ರಾಗ ಅಥಣಿ ಜಿಲ್ಲೆ ಆಗಲಿ ಅಂತ ಹೇಳಿದರು. ಈಗ ಚಿಕ್ಕೋಡಿ ಜಿಲ್ಲೆ ಆಗಲಿ ಅಂತ ಹೇಳ್ತಾರೆ. ಅವ್ರು ಯಾವ ರೀತಿ ಹೇಳಿಕೆ ಹೇಳ್ತಾರೆ ಅದಕ್ಕೆ ನಾವು ನಮ್ಗೆ ತಿಳಿವತ್ತು ಯಾವ ಉದ್ದೇಶಕ್ಕಾಗಿ ಹೇಳಕತ್ತಾರ. ಯಾಕಂದ್ರೆ ತಮ್ಮ ಹೆತ್ತ ತಾಯಿ ತಾವು ಬೆಳೆದಂಥ ಕ್ಷೇತ್ರದ ಅಭಿವೃದ್ಧಿಯನ್ನು ಬಯಸದೆ ಬೇರೆ ಕ್ಷೇತ್ರದ ಅಭಿವೃದ್ಧಿ ಬಯಸ್ಲತ್ತಾರ. ಹೆಚ್ಚಿನ ಅವ್ರಿಗೆ ದೇವರ ಒಳ್ಳೆಯ ಬುದ್ಧಿ ಕೊಡಲಿ. ಅಥಣಿ ಜಿಲ್ಲೆಗೆ ತಾವು ಬೆಳೆಸಿದಂಥ ನಾಡು ನುಡಿಗೆ ಜಿಲ್ಲೆಗಾಗಿ ಘೋಷಣೆಗಾಗಿ ಅವರು ತಮ್ಮ ಇಚ್ಛಾ ವ್ಯಕ್ತಪಡಿಸ್ತಿದ್ದಾರೆ. ಇದರಲ್ಲಿ ಏನಾದರೂ ರಾಜಕೀಯ ಪ್ರಭಾವ ಅವ್ರ ಮೇಲೆ ಬೀರುತ್ತೆ ಹೆಂಗೆ ಬೀರಿರ್ಬೋದು. ಯಾಕಂದ್ರೆ ಈಗಾಗಲೇ ಸ್ಥಳೀಯ ಮುಖಂಡರು ತಮ್ಮ ಪಕ್ಷಕ್ಕಾಗಿ ತಮ್ಮ ಕ್ಷೇತ್ರಕ್ಕಾಗಿ ವಿವಿಧ ಬೇಡಿಕೆಗಳನ್ನು ಇಡಾಕತ್ತಾರ. ಅವರು ಯಾವ ಉದ್ದೇಶಕ್ಕಾಗಿ ಅದು ಹೇಳಿಕೆ ಕೊಟ್ಟಾರ ನಮಗೇನ ಗೊತ್ತಾಗಿಲ್ಲ. ಆದ್ರೆ ಅದು ನಾವು ಅದನ್ನು ಖಂಡಿಸ್ತೀವಿ. ಯಾಕಂದ್ರೆ ಅವ್ರ ತಾಲೂಕು ಮಾಡೋಕೆ ಅಥಣಿ ಕ್ಷೇತ್ರದ ಜನರ ಹೋರಾಟ ಮಾಡಿ ತಾಲೂಕು ನೀಡಿದ್ದಾರೆ. ಆ ತಾಲೂಕದ ಋಣಕ್ಕಾಗಿ ಆ ಕ್ಷೇತ್ರದ ಋಣಕ್ಕಾಗಿ ಅವ್ರು ಅಥಣಿ ಜಿಲ್ಲೆಗೆ ಬೆಂಬಲ ಪಡಿಸ್ಬೇಕಂತ ಹೇಳಿ ಅಥಣಿ ಜನ ನಿಮ್ಗೆ ಯಾವ ರೀತಿ ಬೆಂಬಲ ನೀಡಿದ್ರು? ಅಥಣಿ ಜನ ಈಗ ಒಳ್ಳೆ ರೀತಿ ಬೆಂಬಲ ಕೊಟ್ಟಾರ. ಸಾರ್ವಜನಿಕರು ಯಾವ ರೀತಿ ಬೆಂಬಲ ಕೊಡ್ತಾರ ಆ ರೀತಿ ಮೇಲೆ ನಮ್ಮ ಹೋರಾಟದ ರೂಪರೇಷೆಗಳು ಬದಲಾಗ್ತಾವೆ. ಇನ್ನೂ ಹೆಚ್ಚಿನ ಮುಖ್ಯಮಂತ್ರಿ ನಮ್ಮ ಬೇಡಿಕೆ ಸ್ಪಂದನೆಗೆ ಸ್ಪಂದಿಸದೆ ಹೋದರೆ ಉಗ್ರ ರೂಪದ ಹೋರಾಟ ತಗೋತೀವಿ. ಎಲ್ಲ ಸರ್ಕಾರಿ ಕಚೇರಿಗಳನ್ನು ಮುತ್ತಿಗೆ ಹಾಕುವಂಥ ನಮ್ಮ ಇದ್ರ ಯೋಜನೆ ಇತ್ತು. ಆ ಯೋಜನೆಗೆ ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ಈಗ ಒಂದು ನಿರ್ಣಯ ತಗೊಂಡಿದೆ ಅಂತ ಹೇಳಬೇಕು.